ಅಣ್ಣ ಒಂದು ಟೀ ಕೊಡಿ. ಅಣ್ಣ ತಿಂಡಿ ಇದೆಯಾ? ಇದೆ. ಎಷ್ಟಣ್ಣ? 30 ರೂಪಾಯಿ. 30 ರೂಪಾಯಾ? ಮೂವತ್ತು ಟೀ ಬಂದಿದ್ರೆ ಕೊಟ್ಬಿಡಿ ಅಣ್ಣ, ಅಷ್ಟೇ ಸಾಕು. ಸರಿ ಆಯ್ತಪ್ಪ. ಟೀ ತಗೊಳ್ಳಿ. ಹಲೋ, ನಿಮ್ಗೇನೆ ಟೀ ತಗೊಳ್ಳಿ. ಹಾ, ಬಂದೆ. ಹಾಂ, ಕೆಲಸ ಇದೆ ಸ್ವಲ್ಪ, ಬಂದೇ ಇರು. ಅದೇನು ಅಂತ ನೋಡೋದಲ್ವಾ? ಹಾಂ, ಬಂದೇ ಇರು. ಬಂದೆ ಬಂದೆ. ಗುಡ್ ಮಾರ್ನಿಂಗ್ ಸರ್. ಓ ಮಾಲಿಂಗು, ವೆರಿ ಗುಡ್ ಮಾರ್ನಿಂಗ್. ಬನ್ನಿ ಬನ್ನಿ. ಏನು ಸರ್, ಡ್ಯೂಟಿಗೆ ಲೀವ್ ಹಾಕಿ ರೆಸ್ಟ್ ಮಾಡ್ತಿದ್ದೀರಾ ಅಂದ್ಕೊಂಡ್ರೆ ಪೇಂಟು ಬ್ರಷ್ ಇಟ್ಕೊಂಡು ಆರ್ಟಿಸ್ಟ್ ಆಗಿಬಿಟ್ಟಿದ್ದೀರಾ. ನಿಮ್ಮನ್ನ ನೋಡ್ತಿದ್ರೆ ನನಗೆ ಆರ್ಟಿಸ್ಟಾ ಅಥವಾ ಪೊಲೀಸಾ ಅನ್ನೋದೇ ಡೌಟ್ ಆಗಿ ಹೋಗ್ತಾ ಇದೆ. ಹಾಗೇನಿಲ್ಲ ಮಾಲಿಂಗು, ಅದು ಪ್ರೊಫೆಷನ್, ಇದು ನನ್ನ ಪ್ಯಾಷನ್ ಅಷ್ಟೇ. ಮನುಷ್ಯ ವರ್ಕ್ ಜೊತೆ ಅವ್ನು ಇಷ್ಟ ಬಂದು ಕೆಲಸ ಕೂಡ ಮಾಡಬೇಕು, ಆವಾಗಲೇ ಅವ್ನು ಖುಷಿಯಾಗಿರೋಕ್ಕೆ ಸಾಧ್ಯ. ಏನು ಹೇಳ್ತೀರಾ? ಹ್ಞೂ ಸರ್, ನಿಜ. ಮನುಷ್ಯ ತನಗೆ ಇಷ್ಟ ಇರೋ ಕೆಲಸಕ್ಕಿಂತ ಇಷ್ಟ ಇಲ್ಲದಿರೋ ಕೆಲಸನೇ ಮಾಡೋದು ಹೆಚ್ಚು. ಅದರಿಂದ ಖುಷಿನೂ ಸಿಗಲ್ಲ, ನೆಮ್ಮದಿನೂ ಇರಲ್ಲ. ಮತ್ತೆ ಬಂದ ವಿಷಯ? ಸರ್, ನೀವು ಹೇಳ್ದಂಗೆ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದೆ. ಅದ್ರ ರಿಪೋರ್ಟ್ಸ್ ಬಂದಿದೆ, ನಿಮಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಮತ್ತೆ ಬಾಡಿ ಕಡೆಯವ್ರು ಯಾರು ಬಂದಿರಾ ಮಾಲಿಂಗು? ಎಲ್ಲ ಕಡೆ ನ್ಯೂಸ್ ಕೊಟ್ಟಿದ್ದೀವಿ, ಇನ್ನೂ ಯಾರೂ ಬಂದಿಲ್ಲ ಸರ್. ವೆಯ್ಟ್ ಮಾಡ್ಬೋದಾ? ಓಕೆ, ರೈಟ್, ಹಾಗೆ ಮಾಡಿ. ಮತ್ತೇನಾದರೂ ಕಂಪ್ಲೇಂಟ್ಸ್ ಇತ್ತಾ? ಸಣ್ಣ ಪುಟ್ಟ ಕೇಸ್ಗಳಷ್ಟೇ ಸರ್, ಮತ್ತೇನಿಲ್ಲ. ಹಾಂ ಸರ್, ಮರ್ತಿದ್ದೆ. ಈಗಷ್ಟೇ ನ್ಯೂಸು ಸ್ವಲ್ಪ ಹೊತ್ತಿಗೆ ಮುಂಚೆನೇ ಬಂತು. ಯಾರೋ ವ್ಯಕ್ತಿಗೆ ಬೈಕ್ ಆಕ್ಸಿಡೆಂಟ್ ಆಗಿದೆಯಂತೆ. ಅಲ್ಲೇ ಇದ್ದವರು ಅವನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಆದರೆ ವ್ಯಕ್ತಿ ಟ್ರೀಟ್ಮೆಂಟ್ಗೂ ಮುಂಚೆನೇ ತೀರೋದಂತೆ ಸರ್. ಹೌದಾ? ಆಕ್ಸಿಡೆಂಟ್ ಹೇಗಾಯಿತು? ಇನ್ನೇನು ಸರ್, ಇತ್ತೀಚಿನ ಯುವಕರದು ಶೋಕಿ ಜೀವನ. ಅಪ್ಪ ಅಮ್ಮ ದುಡ್ಡಲ್ಲಿ ಗಾಡಿ ತೊಗೊಂಡು ಊರು ತುಂಬ ಸುತ್ತಾಡೋದು, ಹೆಲ್ಮೆಟ್ ಹಾಕಲ್ಲ, ಮೊಬೈಲ್ನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗೋದು, ಆಮೇಲೆ ಆಕ್ಸಿಡೆಂಟು. ಇದು ಅದೇ ಕೇಸ್ ಅಲ್ವಾ ಸರ್? ಫೋನಲ್ಲಿ ಮಾತಾಡ್ಕೊಂಡು ಬಂದಂತೆ ಸ್ಕಿಡ್ಡಾಗಿ ಬಿದ್ದವನೇ. ಹಾಗಂತ ಅಲ್ಲಿದ್ದವ್ರು ಹೇಳಿದ್ರು, ಕನ್ಫರ್ಮೇಷನ್ ಇಲ್ಲ ಸರ್. ಫಸ್ಟ್ ಇಯರ್ ನೋಡಿದಂತೆ ಯಾರೋ 3 ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಫಸ್ಟ್ ಅವರೇ ಅಂತ ನೋಡಿದ್ದು. ಅವ್ರ ಹತ್ರ ಇನ್ಸಿಡೆಂಟ್ದು ಸ್ಟೇಟ್ಮೆಂಟ್ ತೊಗೊಂಡು ಸೈನ್ ಮಾಡಿಸ್ಕೊಂಡು ಕಳಿಸಿದ್ದೀನಿ ಸರ್. ಮಾಲಿಂಗ್ ಅವರೇ, ಬೈಕ್ ಆಕ್ಸಿಡೆಂಟ್ ಕಂಪ್ಲೀಟ್ ಡೀಟೇಲ್ಸ್ ನಂಗೆ ತಗೊಂಬಂದು ತಿಳಿಸಿ. ಹಾಗೆ ಈ ಫೈಲ್ ಅಲ್ಲಿಟ್ಟು ಆ ಫೈಲ್ ಕೊಡಿ. ಹಾಂ ಸರ್, ಈ ಫೈಲ್ ನೋಡ್ತಿದ್ದಂಗೆ ಒಂದು ವಿಷಯ ನೆನಪಾಯಿತು. ಈ ಮೊಬೈಲ್ ಕಳ್ತನಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕಂಪ್ಲೇಂಟ್ಸ್ ಬಂದಿತ್ತು, ಅದನ್ನೆಲ್ಲ ಫೈಲ್ ಮಾಡಿಟ್ಟಿದ್ದೆ.
ಓಕೆ ಗುಡ್. ಸರಿ ನೀವು ನೋಡಿ, ಸಪೋಸ್ ಏನಾದ್ರು ಬೇಕಿದ್ರೆ ನಾನು ತಿಳಿಸ್ತೀನಿ. ಓಕೆ? ಸರ್ ಕೆಲಸ ಇದೆಯಾ? ಕೆಲಸ ಏನೋ ಇದೆಯಪ್ಪ, ನೀಟಾಗಿ ಮಾಡ್ಕೊಂಡು ಹೋದರೆ ಕೊಡ್ತೀನಿ. ಹಾಂ ಸರ್, ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ. ಸಂಬಳ ಎಷ್ಟು? ಸಂಬಳ 10,000 ಕೊಡ್ತೀನಪ್ಪ. ಸರ್ ಒಂದು ಕೆಲಸ ಬೇಕಾಗಿತ್ತು, ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ಪ್ಲೀಸ್ ಸರ್, ಒಂದು ಕೆಲಸ ಕೊಡಿ. ಕೊಡ್ತೀವಿ. ಊಟ ತಿಂಡಿ ರೂಮು ಎಲ್ಲ ವ್ಯವಸ್ಥೆ ನಮ್ಮಲ್ಲೇ ಇರುತ್ತೆ. 8,000 ಕೊಡ್ತೀವಿ. ಸರ್ ಕೆಲಸ ಖಾಲಿ ಇದೆಯಾ? ಕೆಲಸ ಯಾವುದು ಖಾಲಿ ಇಲ್ವಲ್ಲ? ಹಾಯ್ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಹೇಗಿದ್ದೀರಾ? ಹೇಗಿದೆ ಆರೋಗ್ಯ? ನಾವೇನೋ ಚೆನ್ನಾಗಿದ್ದೀವಿ. ಅಲ್ಲ, ಏನಿವತ್ತು ಸರ್ಪ್ರೈಸ್ ವಿಸಿಟ್? ಇಷ್ಟೊಂದು ದಿನ ಆದಮೇಲೆ ನೆನಪಾಗಿರ್ಬೇಕೇನೋ ಮೇಡಮ್ಗೆ ನಾವು. ಏನ್ ಮಾಡೋಣ, ಎಜುಕೇಶನ್ ಅಂತದ್ದು. ಎಕ್ಸಾಮ್ ಇತ್ತು, ಫುಲ್ ಬ್ಯುಸಿ ಆಗಿದ್ವಿ. ಇವಾಗ ಫ್ರೀ, ಅದಕ್ಕೆ ನಿಮ್ನ ನೋಡೋಣ ಅಂತ ಓಡೋಡಿ ಬಂದಿದ್ದು. ಅದಿರ್ಲಿ, ಏನ್ ಸಾಹೇಬ್ರು ಹುಷಾರಿಲ್ಲ ಅಂತ ಡ್ಯೂಟಿಗೆ ಲೀವ್ ಅಂತೆ? ನನಗೇನೋ ಹುಷಾರಿಲ್ಲ ಅಂತ ನೆಪ ಹೇಳ್ಕೊಂಡು ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿರೋ ತರ ಇದೆ. ಛೇ ಹಾಗೇನಿಲ್ಲ. ಮಾಮೂಲಿ ನಿನಗೆ ಗೊತ್ತಲ್ಲ, ಡಿಪಾರ್ಟ್ಮೆಂಟ್ ಪ್ರೆಷರ್ಸ್. ಇನ್ವೆಸ್ಟಿಗೇಟ್ ಮಾಡುವಂತ ಅಲ್ಲಿ ಇಲ್ಲಿ ಹೋಗು ಅಂತ ಹೇಳ್ತಾರೆ. ಸೊ ರೆಸ್ಟ್ಲೆಸ್ ಲೈಫು. ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೇ ಸ್ವಲ್ಪ ದಿನ ಲೀವಲ್ಲಿದ್ದೀನಿ ಅಷ್ಟೇ, ಬೇರೇನಿಲ್ಲ. ನನಗೇನೋ ಹಾಗೆ ಅನ್ನಿಸ್ತಿಲ್ಲಪ್ಪ. ಡ್ಯೂಟಿಲಿರೋದ್ಕಿಂತ ಹೆಚ್ಚು ಬ್ಯುಸಿಯಾಗಿದ್ಯಾ. ಆಗ್ಲಾದ್ರೂ ಫೋನು ಮೆಸೇಜು ಅಂತ ಮಾಡ್ತಿದ್ದೆ. ವೀಕೆಂಡ್ಸಲ್ಲಿ ಔಟಿಂಗ್ ಗೀಟಿಂಗ್ ಅಂತ ಇರ್ತಿತ್ತು. ಈಗ ನನ್ನ ನೆನಪು ಇಲ್ವೇನೋ ಅನ್ನಿಸ್ತಿದೆ. ಸರಿ, ರೆಸ್ಟ್ನಲ್ಲಿರ್ಬೇಕಾದ್ರೆ ನಿನ್ ಫೇವ್ರೆಟ್ ಕಾನ್ಸ್ಟೇಬಲ್ ಯಾಕೆ ಬಂದಿದ್ರು? ನನಗೇನೋ ಅನುಮಾನ. ಅನುಮಾನನಾ? ಏನಿವತ್ತು MBBS ಸ್ಟೂಡೆಂಟ್ ಡಿಟೆಕ್ಟಿವ್ ಕೆಲಸ ಮಾಡ್ತಿದ್ದಾಳೆ? ನಿನ್ನ ಅನುಮಾನ ಎಲ್ಲ ಮೊದಲು ಪಕ್ಕಕ್ಕಿಟ್ಟು ಮೇಯದನ್ನು ಕಮ್ಮಿ ಮಾಡಿ ಓದೋ ಕಡೆ ಗಮನ ಕೊಡು. ಮುಂದೆ ಒಂದು ಒಳ್ಳೆ ಡಾಕ್ಟರ್ ಆದರೂ ಆಗ್ಬೋದು. ನಾನ್ ಡಾಕ್ಟರ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನಿನ್ ಪ್ಲಾನ್ ಏನಂತ ಹೇಳು. ಹೇಳ್ತೀನಿ ತಾನೆ, ಯಾವ ಇನ್ವೆಸ್ಟಿಗೇಷನಲ್ಲಿ ಯಾವ ಪ್ಲಾನು ಇಲ್ಲ ಅಂತ. ಇನ್ವೆಸ್ಟಿಗೇಷನ್ ಅನ್ನೋ ವರ್ಡೇ ನಾನು ಯೂಸ್ ಮಾಡ್ಲಿಲ್ವಲ್ಲ. ನಾನ್ ಕೇಳಿದ್ದು ನಿನ್ ಪ್ಲಾನ್ ಏನು ಅಂತ. ಇನ್ವೆಸ್ಟಿಗೇಷನ್ ಅಂತ ನೀನೇ ಹೇಳ್ತಿದ್ಯಾ ಅಂದಮೇಲೆ ಏನೋ ಇದೆ ಅನ್ನೋದು ಕನ್ಫರ್ಮ್. ಅದೇನು ಅಂತ ಹೇಳಲೇಬೇಕು. ಈಗೇನು ನೀನು ಈ ಟಾಪಿಕ್ನ ಬಿಡಲ್ವಾ? ಬಿಡದ ಚಾನ್ಸೇ ಇಲ್ಲ. ನೀನ್ ನನ್ನ ಹತ್ರ ಏನೂ ಮುಚ್ಚಿಡೋ ಹಾಗಿಲ್ಲ. ಸೊ ಅದೇನು ಅಂತ ಹೇಳ್ತ್ಯಾ, ಹೇಳ್ಬೇಕಷ್ಟೆ. ಹೇಳ್ತೀನಿ ಕೇಳು. ನೀನು ಅನ್ಕೊಂಡಿರೋ ಹಾಗೆ ನಾನೇ ಸುಮ್ಮನೆ ಲೀವ್ ಹಾಕಿಲ್ಲ. ನಾನು ಲೀವ್ ಹಾಕಿರೋ ಹಿಂದೇನೂ ಒಂದು ದೊಡ್ಡ ಉದ್ದೇಶ ಇದೆ. ಅದೇನಂತ ನಿನ್ನ ಮೇಲೆ ನಂಬಿಕೆ ಇಟ್ಟು ಹೇಳ್ತೀನಿ. ಬಟ್ ನಾನು ಹೇಳ್ತಾರೋ ಮ್ಯಾಟರ್ ನಿನ್ನ ನಡುವೆ ಮಾತ್ರ ಇರಬೇಕು. ಓಕೆ? ಸರಿ, ಆಯ್ತು. ಸುಮಾರು ಒಂದು 2 ತಿಂಗಳಿಂದ ಬ್ಯಾಂಗ್ಳೂರಲ್ಲಿರೋ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನಿ ಓನರ್ ಆ್ಯಂಡ್ ಸೋಷಲ್ ವರ್ಕರ್ ಕೂಡ ಆಗಿರೋ ಮಿಸ್ಟರ್ ಪ್ರತಾಪ್ ಗುಪ್ತನ ಏಕೈಕ ಪುತ್ರ ವೈಭವ್ ಗುಪ್ತಾ ಇದ್ದಕ್ಕಿದ್ದಂಗೆ ಸತ್ತೋಗ್ತಾನೆ. ಈ ವಿಷಯ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಆ್ಯಂಡ್ ಅದೆಷ್ಟೋ ಜನಕ್ಕೆ ಈ ವಿಷಯ ತುಂಬ ಶಾಕಿಂಗ್ ನ್ಯೂಸ್ ಕೂಡ ಆಗಿರುತ್ತೆ. ಹೀಗಿರುವಾಗ ವೈಭವ್ ಗುಪ್ತನ ಸಾವಿನ ವಿಚಾರ ಗೊತ್ತಾಗದೆ ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ. ಸೊ ಫೈನಲಿ ಅವರಪ್ಪ ಪ್ರತಾಪ್ ಗುಪ್ತನ ಕಡೆಯಿಂದನೇ ತನ್ನ ಮಗನ ಸಾವು ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಗುತ್ತೆ. ಸರಿ, ನೀನ್ ಹೇಳ್ತಿರೋ ಕತೆಗೂ ಈ ಇನ್ವೆಸ್ಟಿಗೇಷನ್ಗೂ ಏನ್ ಸಂಬಂಧ? ಸಂಬಂಧ ಇದೆ, ಹೇಳ್ತೀನಿ ಕೇಳು. ವೈಭವ್ ಗುಪ್ತನ ಸಾವಿನ ವಿಚಾರ ಅಂದು ಅಲ್ಲಿಗೆ ಮುಗ್ದ ಅಧ್ಯಾಯ. ಆದರೆ ಆತನ ಸಾವು 1 ತಿಂಗಳ ನಂತರ ನಾನಾ ಡೈಮೆನ್ಷನ್ ಪಡ್ಕೊಳ್ತಾ ಹೋಗುತ್ತೆ. ಕ್ರಮೇಣ ಒಂದೊಂದು ಮೀಡಿಯಾ ಚಾನೆಲ್ಗಳಲ್ಲಿ ಒಬ್ಬೊಬ್ಬರ ಬಾಯಲ್ಲಿ ಅವನ ಸಾವಿನ ವಿಚಾರ ನಾನಾ ರೀತಿ ಕೇಳಿ ಬರುತ್ತೆ. ಅಂದ್ರೆ ಮೀಡಿಯಾ ಸಿಕ್ಕಿರೋ ಕೆಲವು ಫೋಟೋಸ್ಗಳು ಅವನ ಸಾವಿನ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಹೀಗಿರ್ಬೇಕಾದ್ರೆ ಅವನ ಸಾವು ಆಕಸ್ಮಿಕನ, ಕೊಲೆನಾ, ಇಲ್ಲ ಆತ್ಮಹತ್ಯೆನ ಎಂಬ ಚರ್ಚೆ ಶುರು ಆಗುತ್ತೆ. ಅಲ್ಲ, ಪ್ರತಾಪ್ ಗುಪ್ತಾ ಅವರೇ ತನ್ನ ಮಗನ್ ಸಾವು ಹಾರ್ಟ್ ಅಟ್ಯಾಕ್ ಅಂತ ಡಾಕ್ಟರ್ ರಿಪೋರ್ಟ್ ತೋರಿಸಿ ಹೇಳಿದ್ಮೇಲೂ ಯಾವುದೋ ಕೆಲವು ಫೋಟೋಸ್ ಸಿಕ್ತು ಅಂತ ಆತನ ಸಾವು ಕೊಲೆನೋ, ಆತ್ಮಹತ್ಯೆನೋ, ಇಲ್ಲ ಆಕಸ್ಮಿಕನೋ ಅನ್ನೋ ಡಿಸ್ಕಷನ್ ಎಷ್ಟರ ಮಟ್ಟಿಗೆ ಸರಿ? ನನಗನ್ನಿಸ್ದಂಗೆ ಇದೆಲ್ಲ ಕೆಲವು TRPಗೋಸ್ಕರ ಮಾಡಿರೋ ವಿನಾಕಾರಣ ಸುದ್ದಿ ಅನ್ನಿಸ್ತಿದೆ. ನೀನು ಹೋಗಿ ಹೋಗಿ ವಿಷಯನ ಇನ್ವೆಸ್ಟಿಗೇಷನ್ ಮಾಡ್ತಿದ್ಯಾ. ನಿನಗೆ ಇದು ಟೈಮ್ ವೇಸ್ಟ್ ಅನ್ಸ್ತಿಲ್ವಾ? ಎಸ್ ಅಫ್ಕೋರ್ಸ್. ಇವನ್ ನಾನು ಕೂಡ ಸ್ಟಾರ್ಟಿಂಗ್ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್
ಪ್ರತಾಪ್ ಗುಪ್ತಾನೇ ಬಂದು ತನ್ನ ಮಗನ ಸಾವನ್ ಬಗ್ಗೆ ಹೊರಡೆ ಒಂದಷ್ಟು ಜನ ಏನೇನೋ ಮಾತಾಡ್ತಾ ನನ್ನ ಘನತೆ ಗೌರವಕ್ಕೆ ಮಸಿ ಬಳೆ ಕೆಲಸ ಮಾಡ್ತಿದ್ದಾರೆ. ಇವೆಲ್ಲ ನಿಲ್ಬೇಕು ಅಂತಂದ್ರೆ ಸತ್ಯ ಏನು ಅಂತ ಮೊದಲು ಸಮಾಜಕ್ಕೆ ಸಾಕ್ಷಿ ಸಮೇತ ಗೊತ್ತಾಗಬೇಕು. ಅದು ನಿಮ್ಮಿಂದಾನೇ ಆಗಬೇಕು ಅಂತ ಪ್ರತಾಪ್ ಗುಪ್ತಾನೇ ಈ ಕೇಸ್ನ ಮತ್ತೆ ರೀಓಪನ್ ಮಾಡಕ್ ಹೇಳಿದ್ದಾರೆ. ಸರಿ, ಹಾಗಿದ್ಮೇಲೆ ನೀನ್ ಯಾಕೆ ಡ್ಯೂಟಿಗೆ ಲೀವ್ ಹಾಕಿ ಈ ಥರ ಅನ್ಅಫಿಷಿಯಲ್ ಆಗಿ ವರ್ಕ್ ಮಾಡ್ತಿದ್ಯಾ? ಡ್ಯೂಟಿಲಿ ಇದ್ಕೊಂಡೇ ಮಾಡ್ಬೋದಿತ್ತಲ್ವಾ? ಡಿಪಾರ್ಟ್ಮೆಂಟ್ ಸಪೋರ್ಟ್ ಸಹ ಸಿಕ್ತಿತ್ತು. ಈ ರೀತಿ ಅನ್ಅಫಿಷಿಯಲ್ ಅಂಡರ್ ಕವರ್ ಇನ್ವೆಸ್ಟಿಗೇಷನ್ ಪ್ಲಾನ್ ನಂದಲ್ಲ. ಡ್ಯೂಟಿಲಿ ಇದ್ಕೊಂಡೆ ಕೆಲಸ ಮಾಡಿದ್ರೆ ಮೀಡಿಯಾಸ್ ಕ್ವಶನ್ ಜಾಸ್ತಿ ಆಗುತ್ತೆ ಆ್ಯಂಡ್ ಸಿಗೋ ಎವಿಡೆನ್ಸಸ್ಗಳನ್ನ ನಾಶ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಮಿಸ್ಟರ್ ಪ್ರತಾಪ್ ಗುಪ್ತಾ ಈ ಕೇಸ್ ನನಗೆ ಹ್ಯಾಂಡ್ ಓವರ್ ಮಾಡಿಸಿದ್ದಾರೆ. ಸೋ ಇಂಟ್ರೆಸ್ಟಿಂಗ್. ಹಾಗಿದ್ರೆ ನಾನು ಈ ಕೇಸ್ ಮುಗಿಯೋ ತನಕ ನಿನ್ ಜೊತೆಲೇ ಇರ್ತೀನಿ. ನನಗೂ ಈ ಥರ ಕೇಸಸ್ ಅಂದ್ರೆ ಏನೋ ಕುತೂಹಲ. ಬೇಡ ಜಾಸ್ಮಿತಾ, ಇದು ತುಂಬ ಡೇಂಜರಸ್ ಇನ್ವೆಸ್ಟಿಗೇಷನ್. ನೀನು ನನ್ನ ಜೊತೆಲಿದ್ದೆ ತೊಂದರೆನೇ ಹೆಚ್ಚು. ನೀನು ನಿನ್ನ ಎಜುಕೇಷನ್ ಕಡೆ ಫೋಕಸ್ ಮಾಡು. ಹೇಗೂ ಎಕ್ಸಾಮ್ ಮುಗ್ದಿದೆ, ನಾನು ಫ್ರೀ ಆಗಿದ್ದೀನಿ. ನನ್ನ ಫ್ಯೂಚರ್ ಹಸ್ಬೆಂಡ್ ಇನ್ವೆಸ್ಟಿಗೇಷನ್ ಹೇಗಿರುತ್ತೆ ಅಂತ ನಾನು ನೋಡಬೇಕು. ಸೊ ನಾನು ನಿನ್ನ ಜೊತೆ ಇರ್ತೀನಿ ಅಷ್ಟೇ. ನೀನು ನಟ ಮಾತ್ರ ಮಾಡಲ್ಲ ಅಲ್ವಾ? ಬಟ್ ಒನ್ ಕಂಡೀಷನ್, ಆಗಲೇ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಎಲ್ಲೂ ಲೀಕ್ ಆಗಬಾರ್ದು. ಓಕೆ. ಅಲ್ಲ, ಮುಗ್ದೋದ್ ವೈಭವ್ ಗುಪ್ತಾ ಅವರ ಸಾವಿನ ವಿಷಯ ಮತ್ತೆ ರಿಓಪನ್ ಆಗ್ಲಿಕ್ಕೆ ಮೀಡಿಯಾದವ್ರಿಗೆ ಕೆಲವು ಫೋಟೋಸ್ ಸಿಕ್ತು ಅಂದ್ಯಲ್ಲ, ಯಾವ್ದದು ಫೋಟೋಸ್? ಮೀಡಿಯಾದವ್ರಿಗೆ ಹೇಗ್ ಸಿಕ್ತು? ಫೋಟೋಸ್ಗಳು ನಿಂಗೆ ಗೊತ್ತಾಗಬೇಕಲ್ವಾ? ಬಾ ಹೌದು. ತೋರಿಸ್ತೀನಿ. ಏಯ್, ಏನಾಯ್ತಪ್ಪ? ಎದೋಳ ಮೇಲೆ ಕಣ್ಬಿಡು, ಎದೋಳು. ಯಾರು ನೀನು? ಇಲ್ಲಾಕ್ ಬಿದ್ದಿದ್ದೆ? ನನ್ನ ಹೆಸರು ಸಿದ್ದು ಅಂತ. ಯಾಕೋ ತಲೆ ಸುತ್ತಂಗಾಯ್ತು, ಅದಕ್ಕೆ ಬಿದ್ಬಿಟ್ಟೆ. ಊಟ ಮಾಡ್ದ? ಇಲ್ಲ. ಮೊದಲು ಊಟ ಮಾಡುವೆ ಬಾ.